ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ನಚ್ಚಿ ಏನಂತಂದರೆ ರಿಪೋರ್ಟ್ ತರೋಕ್ಕೆ ಅಂತ ಹೋಗಿದ್ದಾರೆ. ಈ ಅಜ್ಜಿಗೆ ಏನಾಗಿದೆ ಅನ್ನೋದನ್ನು ಕಂಡುಹಿಡಿಬೇಕು ಅಂತ. ಈ ಕಡೆ ನಮ್ಮ ನಿಂಗವಜ್ಜಿ ನೋಡಿದ್ರೆ ಸಂಗೀತನ ಹೊಗಳ್ತಾ ಇದ್ದಾಳೆ. ಯಾಕೆ ಹೊಗಳ್ತಾ ಇದ್ದಾಳೆ ಅಂತಂದ್ರೆ, ನೋಡು ಚಂದ್ರಿಕಾ, ಇಷ್ಟು ದಿನ ನನ್ನ ಸೊಸೆ ಬಗ್ಗೆ ಬಂದು ನೀನು ಚಾಡಿ ಹೇಳ್ತಾ ಇದ್ದೆ. ನನ್ನ ಸೊಸೆನ ನಾನು ಬೇಕು ಅಂತಲೇ ಪರೀಕ್ಷೆ ಮಾಡಿದೆ. ಅಲ್ಲ ಕಣೆ ಸಂಗೀತ, ನನಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದೀನಿ, ಇಷ್ಟೊಂದೆಲ್ಲ ಕೆಲಸ ಕೊಡ್ತಾ ಇದ್ದೀನಿ, ಆದರೂ ಕೂಡ ನೀನು ನನ್ನನ್ನೇ ಒಳ್ಳೆಯವಳು ಅಂತ ಹೇಳ್ತಿದೆಯಲ್ಲೇ, ನಿನ್ನ ಗಂಡ ಬೈದರೂ ಕೂಡ ನನ್ನನ್ನೇ ವಹಿಸ್ಕೊಂಡು ಮಾತಾಡ್ತಿದೆಯಲ್ಲೇ ಅಂತ ಹೇಳಿದ ತಕ್ಷಣ ಇಲ್ಲಿ ಸಂಗೀತನಿಗೂ ಕೂಡ ಶಾಕ್ ಆಗುತ್ತೆ, ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ ಅಜ್ಜಿ ಮಾತು ಕೇಳಿ. ಹೌದು, ನಾನು ಬೇಕಂತಲೇ ನಿನ್ನ ಪರೀಕ್ಷೆ ಮಾಡಿದೆ ಕಣೆ, ಆದರೆ ನೀನು ಮುತ್ತಿನಂಥ ಸೊಸೆ ಅಂತ ಹೇಳಿಬಿಟ್ಟು ಸಂಗೀತನ ಹೊಗಳಕ್ಕೆ ಶುರು ಮಾಡ್ತಾರೆ. ಚಂದ್ರಿಕನಿಗೆ ಫುಲ್ ಶಾಕು. ಅಮ್ಮ ಏನು ಹೇಳ್ತಿದೀಯ ನೀನು ಅಂತ ಹೇಳಿದ ತಕ್ಷಣ, ಹೌದು ಕಣೆ, ನನ್ನ ಸೊಸೆ ರಾತ್ರಿ ಬಟ್ಟೆ ಒಗಿ ಅಂದರೂ ಒಗಿತಾಳೆ, ಹಪ್ಪಳ ಮಾಡೋಂದ್ರೂ ಮಾಡ್ತಾಳೆ, ಸಂಡಿಗೆ ಮಾಡೋಂದ್ರೂ ಮಾಡ್ತಾಳೆ, ಏನೂ ಕೂಡ ಒಲ್ಲೆ ಅನ್ನಲ್ಲ ಕಣೆ, ನನ್ನ ಸೊಸೆ ಬಂಗಾರ ಕಣೆ ಅಂತ ಹೇಳಿದಾಗ ಚಂದ್ರಿಕನಿಗೆ ಫುಲ್ಲು ಶಾಕ್ ಆಗುತ್ತೆ. ಶಾಕ್ ಆದ ತಕ್ಷಣ, ಅಮ್ಮ ಏನು ಹೇಳ್ತಿದೀಯ ನೀನು ಅಂತ ಹೇಳಿದ ತಕ್ಷಣ, ಅತ್ತೆ ಅಂತ ಹೇಳ್ಬಿಟ್ಟು ಸಂಗೀತ ಅಜ್ಜಿ ಮಾತು ಕೇಳಿದ ತಕ್ಷಣ, ಅತ್ತೆ ಮಾತು ಅಂದರೆ ನಿಂಗವಜ್ಜಿ ಮಾತು ಕೇಳಿದ ತಕ್ಷಣ ಹೋಗಿ ಅಪ್ಪಿಗೆನ ಮಾಡ್ಕೋತಾರೆ, ಅಪ್ಕೊಳ್ತಾರೆ. ಅಮ್ಮ ಸಾರಿ ಅಮ್ಮ, ಕ್ಷಮಿಸ್ಬಿಡಮ್ಮ, ನೀನು ಈ ರೀತಿ ಸಂಗೀತನ ಪರೀಕ್ಷೆ ಮಾಡ್ತಿದೀಯ ಅಂತ ಗೊತ್ತಿಲ್ಲದೇನೆ ನಾನು ನಿನ್ಗೇನೇನೋ ಮಾತಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ಅಂತ ಹೇಳಿ ನಮ್ಮ ರಾಮ್ ಕೂಡ ಹೇಳ್ತಾರೆ. ಇಲ್ಲ ಕಣೋ, ನಿಂದೇನು ತಪ್ಪಿಲ್ಲ, ನೀವಿಬ್ಬರು ಗಂಡ ಹೆಂಡತಿ ಇಷ್ಟು ಅನ್ಯೋನ್ಯವಾಗಿರೋದು ನೋಡಿ ನನಗೆ ಬಹಳ ಖುಷಿ ಆಯಿತು, ನೀವು ಹೀಗೆ ಇರ್ರಿ 100 ವರ್ಷ ಅಂತ ಹೇಳಿದಾಗ ಚಂದ್ರಿಕನಿಗೆ ಫುಲ್ಲು ಬೆಂಕಿ ಎತ್ಕೊಂಡು ಉರಿಯುತ್ತೆ. ನಮ್ಮ ಅಜಿತ್ ಇದ್ದವನು ಫುಲ್ ಖುಷಿ ಆಗ್ತಾನೆ, ಭೂಮಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಂತೂ ಇಂತೂ ಅತ್ತೆ ಸೊಸೆ ಒಂದಾದ್ರು ಅಂತ ಹೇಳ್ಬಿಟ್ಟು ಚಂದ್ರಿಕೆದವಳು ಒಳಗೊಳಗೆ ಅನ್ಕೋತಿರ್ತಾಳೆ. ಅದಕ್ಕೆ ಕಣೆ ಮುದುಕಿ, ಇವತ್ತೆಲ್ಲ ನಾಳೆ ನೀನು ಮಕ್ಕಳು ಸೊಸೆ ಕಡೆ ಒಳ್ತೀಯ ಅಂತ ಹೇಳ್ಬಿಟ್ಟೆ ನಿನಗ ಏನಂತಂದರೆ ಸ್ಲೋ ಫೈಸನ್ನು ಅವಳೇನೋ ಒಂದು ಇಂಜೆಕ್ಟ್ ಮಾಡ್ತಾ ಇರ್ತಾಳೆ, ಮಾತ್ರೆ ಕೊಡ್ತಿರ್ತಾಳೆ. ಸೊ ಹಾಗಾಗಿ ಅಜ್ಜಿಗೆ ಸಡನ್ನಾಗಿ ತಲೆನೋವು ಬರೋದು ಇದೆಲ್ಲ ಆಗ್ತಾ ಇರುತ್ತೆ. ಇದನ್ನು ನಮ್ಮ ನಚ್ಚಿ ಮತ್ತು ಅಜಿತ್ ಕಂಡುಹಿಡಿಯೋಕ್ಕಂತಲೇ ಬಂದಿದ್ದಾರೆ. ಅಜಿತ್ಗೆ ಆ ರಿಪೋರ್ಟ್ ಕೂಡ ಬರುತ್ತೆ. ಅಜಿತ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ತಕ್ಷಣ ಅಣ್ಣ ಅಂತ ಹೇಳ್ತಾರೆ. ಅದು ರಿಪೋರ್ಟ್ ನನ್ನ ಕೈಗೆ ಬಂತು ಅಂದ ತಕ್ಷಣ 1 ನಿಮಿಷ ಅಂತ ಹೇಳಿ ಹೊರಗಡೆ ಹೋಗಿ ಮಾತಾಡ್ತಾರೆ. ಏನಾಯಿತು ನಚ್ಚಿ ಅಂದಾಗ, ಅಜ್ಜಿಗೆ ಯಾರೋ ಒಂದು ಸ್ಲೋ ಫೈಸನ್ ಥರ ಇಂಜೆಕ್ಟ್ ಮಾಡ್ತಿದ್ದಾರಣ್ಣ, ಅದು ತುಂಬ ಡೇಂಜರಸ್, ಅದು ಏನಾದರೂ ಅಜ್ಜಿ ಮೇಲೆ ಜಾಸ್ತಿ ಪ್ರಭಾವ ಬೀರಿದರೆ ಅಜ್ಜಿನ ನಾವು ಕಾಪಾಡ್ಕೊಳ್ಳೋಕ್ಕಾಗೋದಿಲ್ಲ, ಅದಕ್ಕೆ ಯಾವ ಔಷಧಿ ಕೂಡ ಇಲ್ಲ, ಅದರಿಂದ ಕ್ಯಾನ್ಸರ್ ಬರುತ್ತೆ, ಈ ಥರ ಕೆಲವೊಂದು ರೋಗಗಳ ಹೆಸರನ್ನು ಹೇಳ್ತಾರೆ. ಹೇಳಿದ ತಕ್ಷಣ ಅಜಿತ್ಗೆ ಶಾಕ್ ಆಗುತ್ತೆ. ಏನು ಹೇಳ್ತಿದೆಯಾ ನಚ್ಚಿ, ನಮ್ಮ ಅಜ್ಜಿಗೆ ಯಾರು ಯಾವ ರೀತಿ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದ ತಕ್ಷಣ, ಗೊತ್ತಿಲ್ಲ ಬ್ರೋ, ಇದನ್ನು ಕಂಡುಹಿಡಿಬೇಕು ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಅಜಿತ್ಗೆ ಫುಲ್ ಟೆನ್ಷನು, ಅಜ್ಜಿಗೆ ಯಾರು ಮಾತ್ರೆ ಕೊಡ್ತಿರ್ಬೋದು, ಏನು ಎತ್ತ ಅಂತ ಹೇಳಿ. ಈ ಕಡೆ ಮತ್ತೆ ಈ ಅಜ್ಜಿ ಏನು ಮಾಡ್ತಾಳೆ, ನಿಂಗವಜ್ಜಿ ಸಂಗೀತ ಇದು ಅಶ್ವಿನಿಗೆ, ಈ ಫ್ರಾಡ್ ಅಶ್ವಿನಿಗೆ, ಹೋಗಿ 1 ಲೋಟ ಹಾಲು ಕಾಸ್ಕೊಂಡು ಬಾ ಅಂತ ಹೇಳಿದ ತಕ್ಷಣ, ಮುದುಕಿ ನನಗೆ ಆರ್ಡ್ರ್ ಮಾಡ್ತೀಯ ನೀನು, ಇರು ಮಾಡ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ಅವಳು ಕೋಪ ಮಾಡ್ಕೋತಾಳೆ. ಇದಕ್ಕೆಲ್ಲ ಕಾರಣ ಅಜಿತನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಆ ಕಡೆ ಅಶ್ವಿನಿ ಅಂತಾಳೆ. ಈ ಕಡೆ ಅತ್ತೆ ಸೊಸೆ ಅಂತೂ ಒಂದಾಗಿದ್ದಾರೆ. ನಿಂಗವಜ್ಜಿ ಪಾಪ ಎಲ್ಲನೂ ಅವಳ ಮನಸ್ಸಲ್ಲಿರೋ ನನ್ನ ಸೊಸೆ ಮನಸ್ಸನ್ನು ತಿಳ್ಕೊಬೇಕು ಅಂತ ಈ ರೀತಿ ಮಾಡಿದ್ಲಂತೆ. ಇದನ್ನು ಚಂದ್ರಿಕಾ ಕೈಲೇ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಇನ್ನು ರಾಧಾ ಹೋಗ್ತಾ ಇರ್ತಾಳೆ. ಅಲ್ಲಿಗೆ ಅಜಿತ್ ಓಡಿ ಬರ್ತಾರೆ. ಬಂದು ಚಿಕ್ಕಮ್ಮ ಅಂತ ಕರೀತಾರೆ. ಹೇಳು ಅಜಿತ ಅಂತ ಹೇಳಿದ ತಕ್ಷಣ, ಅಜ್ಜಿಗೆ ದಿನ ಮಾತ್ರೆ ಕೊಡೋದು ಯಾರು ಅಂದ ತಕ್ಷಣ, ಇನ್ಯಾರು ಚಂದ್ರಿಕಾ ಅಂತ ಹೇಳ್ಬಿಡ್ತಾಳೆ. ಅಜಿತ್ಗೆ ಫುಲ್ ಶಾಕ್ ಆಗುತ್ತೆ. ಅತ್ತೆನ ಹಾಗಾದರೆ ಅಮ್ಮನಿಗೆ ಈ ರೀತಿ ಎಲ್ಲ ಇಂಜೆಕ್ಟ್ ಮಾಡ್ತಿರೋದು, ಅತ್ತೆನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಫುಲ್ ಕೋಪ ಮಾಡ್ಕೋತಾನೆ. ಯಾಕೆ ಅಂದ ತಕ್ಷಣ, ನಾವು ಯಾರು ಕೊಟ್ಟರು ಚಂದ್ರಿಕಾ ನಮ್ಮೆಲ್ಲ ರೇಗಾಡ್ತಾಳೆ, ನಾವು ಯಾರು ಅತ್ತೆಗೆ ಮಾತ್ರೆ ಕೊಡೋದಿಲ್ಲ, ಚಂದ್ರಿಕಾನೇ ಕೊಡೋದು ಅಂತ ಹೇಳ್ತಾರೆ. ಈಗಂತೂ ಸತ್ಯ ಗೊತ್ತಾಗಿದೆ. ಇನ್ನು ನಿಂಗವಜ್ಜಿಗೆ ಈ ಸತ್ಯ ಗೊತ್ತಾದರೆ ಸುಮ್ಮನೆ ಬಿಡ್ತಾಳ. ಆ ರಿಪೋರ್ಟನ್ನ ಆದಷ್ಟು ಬೇಗ ತೊಗೊಂಡು ಬಾ ಅಂತ ನಮ್ಮ ಅಜಿತ್ ಹೇಳಿದ್ದಾರೆ. ರಿಪೋರ್ಟ್ ತೊಗೊಂಡು ಬಂದ ಮೇಲೆ ಇದಕ್ಕೆಲ್ಲ ಕಾರಣ ಚಂದ್ರಿಕಾ ಅಂತ ಗೊತ್ತಾದರೆ ನಿಂಗವಜ್ಜಿ ಸುಮ್ಮನೆ ಇರ್ತಾಳ, ಅಜಿತ್ ಸುಮ್ಮನೆ ಇರ್ತಾರ, ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಅಂತೂ ಇಂತೂ ಈ ಒಂದು ಎಪಿಸೋಡಲ್ಲಿ ಅತ್ತೆ ಸೊಸೆ ಅಂತೂ ಒಂದಾಗಿದ್ದಾರೆ, ತುಂಬ ಖುಷಿ ವಿಚಾರ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.